हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणबृंहितान् सशास्त्रप्रवचनासक्तान् एलमिलार्यन् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुन् मम। हरिः ओಂ ಶ್ರೀಶಾ ಪಾಹಿ. ಅನಂತಕೋಟಿ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗಜ್ಜಮಾಲೆಗಳು. 82ನೇ ಗಜ್ಜದಿಂದ 92ನೇ ಗಜ್ಜದವರೆಗೆ 10 ಜನ ವರದರನ್ನು ಚಿಂತಿಸುತ್ತಿದ್ದೇವೆ. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂಬರೇ ಆ 10 ಜನ ವರದರು. 10 ಜನ ವರದರನ್ನು ಚಿಂತಿಸುವ ಹಿನ್ನೆಲೆ ಏನು? ಜೀವಗಣಾಃ ಹರೇರನುಚರಾಃ ಎಂಬುದನ್ನು ಗಟ್ಟಿ ಮಾಡುವುದಕ್ಕೋಸ್ಕರವಾಗಿ ಅನಂತ ಜೀವಗಣಗಳು ಭಗವಂತನ ಅನಂತ ರೂಪಗಳು. ಇವು ಎಲ್ಲವೂ ಭಗವಂತನ ಬಿಂಬರೂಪ ಮತ್ತು ಜೀವರು ಪ್ರತಿಬಿಂಬರಾಗಿದ್ದಾರೆ. ಬಿಂಬ ಪ್ರತಿಬಿಂಬ ರೂಪ ಎಂಬುದನ್ನು ಚಿಂತಿಸಬೇಕು. ಇದನ್ನು ಹೇಗೆ ತಿಳಿಯುವುದು ಎಂದರೆ, ಜೀವರ ಸ್ವರೂಪವೇ ಉಪಾಧಿಯಾಗಿರುವುದರಿಂದ ಬಿಂಬ ಪ್ರತಿಬಿಂಬದಲ್ಲಿ ಫಲಿತವಾಗಿದೆ. ಪ್ರತಿಬಿಂಬ ಜೀವರ ಸ್ವರೂಪ ಯಾವುದು ಅಂದರೆ ಅಪ್ರಾಕೃತವಾದದ್ದರಿಂದ ಆಯಾ ಜೀವನ ಯೋಗ್ಯತೆಯೇ ಪ್ರತಿಫಲವಾಗುತ್ತಿದೆ ಹೊರತು ಭಗವಂತನ ಸಾದೃಶ್ಯವಿದೆ, ಭಗವಂತನ ಅಧೀನವಿದೆ, ಭಗವಂತನ ಭಿನ್ನವಾಗಿದೆ ಎಂದು ತಿಳಿಸೋಕ್ಕೋಸ್ಕರವಾಗಿ ಬಿಂಬ ಪ್ರತಿಬಿಂಬ ರೂಪ ಸಂಬಂಧವನ್ನು ನಾವು ಚಿಂತಿಸಬೇಕು ಎಂಬುದನ್ನು ಶಾಸ್ತ್ರ ತಿಳಿಸ್ತಾ ಇದೆ. ಹೀಗೆ ತಿಳಿಸುವುದರಿಂದ ಮತ್ತೊಂದು ಮುಖ್ಯ ಪ್ರಮೇಯ ಅಂದರೆ ತಾರತಮ್ಯ. ತಾರತಮ್ಯವೆಂದಾಗ ಭಗವಂತ ಅತಿ ಉತ್ತಮನಾಗಿರ್ತಕ್ಕಂಥವನು, ಅವನಲ್ಲಿ ತಾರತಮ್ಯವಿಲ್ಲ. ಆದರೆ ಅವನು ಅತಿ ಉತ್ಕೃಷ್ಟ ಚೇತನ ಎಂದು ತಿಳಿಯಬೇಕು. ಎಲ್ಲ ಜೀವರಿಗಿಂತ ಭಿನ್ನನಾಗಿ ಅತಿ ಉತ್ಕೃಷ್ಟನಾಗಿದ್ದಾನೆ ಎಂಬ ಚಿಂತನೆ ಮಾಡುವುದೇ ಭಗವಂತನಲ್ಲಿ ಕಾಣುವ ನಾವು ತಾರತಮ್ಯ. ಹಿಂದೆ ನಾವು ಗುಣಗಳ ಚಿಂತನೆ ಮಾಡಿದ್ದೆವು ಮತ್ತು ವ್ಯಕ್ತಿ ಮತ್ತು ಶಕ್ತಿ, ಪರಸ್ಪರ ಗುಣ, ಆನಂದಾದಿಗಳು, ನಿತ್ಯ ವ್ಯಕ್ತಿವಿದೆ ಎಂಬುದನ್ನು ಸಹ ನಾವು ಚಿಂತಿಸುತ್ತಿದ್ದೆವು. ಅಂದರೆ ಭಗವಂತನು ಸದಾ ಜ್ಞಾನಿಯಾಗಿಯೇ ಇರುತ್ತಾನೆ ಎಂಬುದರ್ಥ. ಪ್ರಸ್ತುತ ಭಗವಂತನ ಜ್ಞಾನಕ್ಕೆ ವಿಷಯ ನಿರಪೇಕ್ಷತ್ವ ಸಮರ್ಥನೆ ಎಂಬುದು ಮುಂದಿನ ಭಗವಂತನ ಅತಿ ಮಹತ್ವವಾದ ಒಂದು ಗುಣವನ್ನು ನಾವು ತಿಳಿಯಬೇಕು. ಏನಿದರ ಅರ್ಥ ಅಂದರೆ, ಭಗವಂತ ಅಪಾರವಾದ ಜ್ಞಾನಿಯಾಗಿದ್ದಾನಲ್ಲ, ಈ ಜ್ಞಾನ ಸಾಪೇಕ್ಷತ್ವವೋ ನಿರಪೇಕ್ಷತ್ವವೋ. ಅಂದರೆ ಜಗತ್ತು ಇದ್ದು ಜಗತ್ತಿನ ಪರವಾಗಿದೆಯೋ, ಜಗತ್ತು ಇಲ್ಲದೆ ಸ್ವತಂತ್ರವಾಗಿದೆಯೋ ಎಂದ ಚಿಂತನೆ ನಡೆಸಬೇಕು. ಹೀಗೆ ನಡೆಸಿದರೆ ಯಾವ ಶಾಸ್ತ್ರದಲ್ಲಿ ನ್ಯೂನತೆಗಳು ಬರುತ್ತದೆ ಅಥವಾ ಭಗವಂತನ ಉತ್ತಮತ್ವವನ್ನು ಹಾಗೆ ಚಿಂತಿಸಬೇಕು ಎಂಬುದೇ ಪ್ರಸ್ತುತ ವಿಷಯವಾಗಿದೆ. ಭಗವಜ್ಞಾನಸ್ಯ ವಿಷಯ ನಿರಪೇಕ್ಷತ್ವ ಸಮರ್ಥನಂ ನನು ಭಗವಜ್ಞಾನಂ ವಿಷಯ ಸಾಪೇಕ್ಷತ್ವಂ ನವ. ವಿಷಯ ಸಾಪೇಕ್ಷತ್ವೇ ತಸ್ಯ ಪರಾಧೀನತಾ ಪ್ರಾಪ್ತಿ, ನಿರಪೇಕ್ಷತ್ವೇ ವಿಷಯವರ್ಜಿತಃ ಪ್ರಕಾಶ ಏವ ನ ಭವತಿ ಇತಿ ತತ್ವೋ ಜ್ಯೋತೆ ಉಕ್ತತ್ವಾತ್ ವಿಷಯ ನಿರಪೇಕ್ಷತ್ವ ಜ್ಞಾನಂ ನ ಸಂಭವತಿ ಇತಿ ಚ ಉಚ್ಯತೆ. ಭಗವಂತನ ಜ್ಞಾನ ವಿಷಯವನ್ನು ಅಪೇಕ್ಷಿಸುತ್ತದೆಯೋ ಇಲ್ಲವೋ? ವಿಷಯವನ್ನು ಅಪೇಕ್ಷಿಸಿದಲ್ಲಿ ಜ್ಞಾನವು ಪರಾಧೀನವಾಗಬೇಕಾಗುತ್ತದೆ. ವಿಷಯ ಅಪೇಕ್ಷಿಸದಿದ್ದರೆ ವಿಷಯವಿಲ್ಲದೆ ಇರುವುದರಿಂದ ಅದು ಜ್ಞಾನವೇ ಆಗಲಾರದು, ನಿರ್ವಿಷಿಕ ಜ್ಞಾನ ಎಂದಾಗುತ್ತದೆ. ಹೀಗೆ
ತತ್ವೋದ್ಯೋತದಲ್ಲಿ ಹೇಳಿದೆ. ಈ ಪ್ರಕಾರ ಶಂಕಾ ಮಾಡಿದಲ್ಲಿ ಇದಕ್ಕೆ ಉತ್ತರ ಈಶ್ವರ ಜ್ಞಾನ ನಿರ್ವಿಷಯವೂ ಅಲ್ಲ, ಘಟಪಟಾದಿ ಅಪೇಕ್ಷಾರಹಿತವೂ ಅಲ್ಲ. ಹಾಗೆ ಹೇಳಿದರೆ ಮೇಲಿನ ಆಕ್ಷೇಪ ಬರುತ್ತದೆ. ಆದರೆ ಪರಮಾತ್ಮನ ಜ್ಞಾನ ಸಮಸ್ತ ವಸ್ತು ವಿಷಯೀಕರಿಸಿದರೂ ವಿಷಯ ಸಾಪೇಕ್ಷಿತವಲ್ಲ ಎಂಬುದೇ ನಾವು ತಿಳಿಯಬೇಕು. ನ ನಿರ್ವಿಷಯತ್ವಂ ಈಶ್ವರ ಜ್ಞಾನಂ ಯೇನ ಉಕ್ತದೋಷ ಸ್ಯಾತ್ ಕಿಂತು ಭಗವದ್ಜ್ಞಾನಂ ಸಮಸ್ತ ವಸ್ತು ವಿಷಯ ವಿಶೇಷತಾಮಪಿ ನ ವಿಷಯ ಸಾಪೇಕ್ಷತ್ವಂ ತಥಾ ಹಿ ವಿಷಯ ಸಾಪೇಕ್ಷತ್ವಂ ಸರ್ವಾಣಿ ವಿಷಯಭೂತಾನಿ ಪ್ರಪಂಚೇನ ವಿಷಯ ವಿಷಯೀಭಾವರೂಪಃ ಸಂಬಂಧಃ ಮಾತ್ರೇಣ ಇತಿ ಜ್ಞೇಯಂ. ತದಪೇಕ್ಷತ್ವೇ ಘಟಪಟಾದಿ ಪದಾರ್ಥಪ್ರಕಾಶರೂಪ ಸೂರ್ಯಾದಿಪ್ರಕಾಶನಾಮಪಿ सकलपदार्थसम्बन्धवत्वेन तादृशः सूर्यस्यापि सकलपदार्थसापेक्षता स्यात्. न हि जगदपेक्ष्याः सौरप्रकाशप्रवृत्तिः ಸಂಭವತಿ. ಇದರರ್ಥವೇನು? ವಸ್ತು ಸಾಪೇಕ್ಷತ್ವ ಇದ್ದರೆ ಭಗವಂತ ಪರಾಧೀನನಾಗುತ್ತಾನೆ, ನಿರಪೇಕ್ಷವಾದರೆ ಜ್ಞಾನವೇ ಇಲ್ಲ ಎಂಬ ರೀತಿಯಲ್ಲಿ ತಿಳಿದು ಬರುತ್ತಲ್ಲ. ಹೀಗೆ ನಮಗೆ ಆಕ್ಷೇಪ ಬಂದರೆ ಪರಮಾತ್ಮನ ಜ್ಞಾನ ಸಮಸ್ತ ವಸ್ತು ವಿಷಯೀಕರಿಸಿದರೂ ವಿಷಯ ಸಾಪೇಕ್ಷಿತವಲ್ಲ. ಅದು ಹೇಗೆಂದರೆ, ಜ್ಞಾನವು ವಿಷಯ ಸಾಪೇಕ್ಷ ಅಂದರೆ ವಿಷಯ ವಿಷಯೀಭಾವ ಸಂಬಂಧ ಮಾತ್ರ ಉಳ್ಳದ್ದೆಂದು ಹೇಳಬೇಕು. ಆದರೆ ಪರಮಾತ್ಮನ ಜ್ಞಾನ ಸರ್ವ ಪ್ರಪಂಚ ವಿಷಯಕವಾಗುವ ಮಾತ್ರದಿಂದ ವಿಷಯವನ್ನು ಅಪೇಕ್ಷಿಸುತ್ತದೆ. ಅಂದಲ್ಲಿ ಸೂರ್ಯನ ಪ್ರಕಾಶ ಸಕಲ ಘಟಪಟಾದಿಗಳನ್ನು ಪ್ರಕಾಶಪಡಿಸುವುದರಿಂದ ಸೂರ್ಯಪ್ರಕಾಶಕ್ಕೆ ಸಕಲ ಪದಾರ್ಥ ಸಂಬಂಧ ಬಂದಿತು. ಹಾಗೆ ಸೂರ್ಯಪ್ರಕಾಶವು ಸಕಲ ಪದಾರ್ಥ ಸಾಪೇಕ್ಷಿತವಾಯಿತು. ಅಂದರೆ ಸಕಲ ಪದಾರ್ಥವನ್ನು ಅಪೇಕ್ಷಿಸಿಯೇ ಸೂರ್ಯಪ್ರಕಾಶ ಆಗುತ್ತದೆ ಎಂದಾಯಿತು. ಪದಾರ್ಥ ಅಪೇಕ್ಷಿಸಿ ಸೂರ್ಯಪ್ರಕಾಶವಿದೆಯೋ ಅಂತ ಪ್ರಶ್ನೆ ಮಾಡಿಕೊಂಡರೆ ಸರ್ವತಾ ಇಲ್ಲ. ಅಂದರೆ ಸಕಲ ಪದಾರ್ಥ ಅಪೇಕ್ಷಿಸಿಯೇ ಸೂರ್ಯನ ಪ್ರಕಾಶವಾಗುವುದಿಲ್ಲ. ಪದಾರ್ಥ ಇರಲಿ ಬಿಡಲಿ ಸೂರ್ಯನ ಪ್ರಕಾಶಿಸುತ್ತಾನೆ ಹೇಗೋ ಹಾಗೆ ಭಗವಂತ ಅಂತ ತಿಳಿಯಬೇಕು. ಯಥಾ ತಥಾ ಪ್ರಕಾಶಸ್ಯ ಜಗತ್ ನಿರಪೇಕ್ಷತ್ವಾತ್ ಪ್ರಕಾಶರೂಪ ಈಶ್ವರ ಜ್ಞಾನಮಪಿ ವಿಷಯ ನಿರಪೇಕ್ಷತ್ವಂ ವರ್ತತಾ ಇತಿ ಧ್ಯೇಯಂ. ಹೇಗೋ ಅದರಂತೆ ಈಶ್ವರ ಜ್ಞಾನ ವಿಷಯವು ನಿರಪೇಕ್ಷವಾಗಿದೆ. ವಿಷಯ ಇದ್ದರೆ ಬರಬೇಕು ಎಂಬ ನಿಯಮವಿಲ್ಲ. ನಮ್ಮ ಜ್ಞಾನ ನಿತ್ಯವಾದ ಕಾರಣ ಘಟಪಟಾದ ಮೊದಲಾದ ವಿಷಯವನ್ನು ಅಪೇಕ್ಷಿಸಿಕೊಂಡೇ ಹುಟ್ಟುತ್ತೇವೆ. ಕಾರಣ ವಿಷಯ ಸಾಪೇಕ್ಷ. ಆದರೆ ಪರಮಾತ್ಮನ ಜ್ಞಾನ ನಿತ್ಯವಾದುದರಿಂದ ಯಾವಾಗಲೂ ಸರ್ವವಿಷಯಕವಾಗಿಯೇ ಇರುತ್ತದೆ, ವಿಷಯವನ್ನು ಅಪೇಕ್ಷಿಸಿ ಬರುವುದಿಲ್ಲ. ಈ ವಿವಕ್ಷದಿಂದ ಆ ಜ್ಞಾನವು ನಿರಪೇಕ್ಷವೆಂದು ಕರೆಯಲ್ಪಡುತ್ತದೆ ಎಂದು ಭಾವ. ಅಪಿಚ ಬ್ರಹ್ಮ ಸ್ವರೂಪ ತಯಾಪಿ ಸಕಲ ದೇಶ ಕಾಲ ಸರ್ವ ಸಂಬಂಧ ಘಟಿತತ್ವೇನ ದೇಶಾದಿ ಸಾಪೇಕ್ಷತ ಸ್ಯಾತ್. ಅತ್ರ ಇದಾನಿಂ ಈಶ್ವರಃ ಇತಿ ದೇಶಾಪಿ ಸಂಬಂಧತೆಯ ಪ್ರತೀಯಮಾನತ್ವಾತ್ ದೇಶಾದಿ ಸಾಪೇಕ್ಷಸತ್ತಾಕತ್ವೇ ಪಾರತಂತ್ರತ್ವಮೇವ ಭವೇತ್. ನಚೇತದುಕ್ತಂ ತಸ್ಮಾತ್ ದೇಶಾದಿ ಘಟಿತ ಈಶ್ವರೀಯ ಸತ್ತಾ ನ ದೇಶಾದಿ ಸಾಪೇಕ್ಷ ಯಥಾ ತದ್ವತ್ ವಿಷಯ ವಿಷಯಿಷ್ಟಾಶ್ಚ ಸರ್ವಂ ವಿಷಯಕಮಪಿ ಈಶ್ವರ ಜ್ಞಾನಂ ನ ವಿದ್ಯಮಾನ ಸಾಪೇಕ್ಷತ್ವಂ ವಿಷಯ ಸಾಪೇಕ್ಷತ್ವಮಿತಿ ವಕ್ತವ್ಯಂ. ಭಗವಂತನ ಜ್ಞಾನ
ಈಶ್ವರನ ದೇಶಕಾಲ ಸಾಪೇಕ್ಷ ಉಳ್ಳವನಾದರೆ ಪರತಂತ್ರನಾಗುವನು. ಅವನು ಪರತಂತ್ರ ಎಂದು ಹೇಳುವುದು ಸರಿಯಲ್ಲ, ಶ್ರುತಿ ಸ್ಮೃತಿ ವಿರುದ್ಧವಾಗುತ್ತದೆ. ಈ ಕಾರಣ ದೇಶಕಾಲಾದಿ ಘಟಿತ ಈಶ್ವರ ಸತ್ತ ದೇಶಕಾಲ ಘಟಿತವಲ್ಲವೆಂದೇ ಹೇಳಬೇಕು. ಇದರಂತೆ ಸರ್ವವಸ್ತು ವಿಷಯೀಕರಿಸಿದರೂ ಈಶ್ವರ ಜ್ಞಾನ ವಿಷಯ ಸಾಪೇಕ್ಷಿತ ಅಲ್ಲ ಎಂದು ತಿಳಿಯಬೇಕು. ವಾಸ್ತವಿಕವಾಗಿ ಹೇಳಬೇಕಾದರೆ ಸರ್ವ ಸಂಬಂಧ ಹೊಂದಿ ಸರ್ವಗತವಾಗಿರುವ ಬ್ರಹ್ಮ ಸ್ವರೂಪವು ಸರ್ವದೇಶ ಕಾಲಗತ ಸಂಬಂಧ ಅಲ್ಲ. ಯಾಕಂದರೆ ಬ್ರಹ್ಮನು ಅಸಂಗನು ಈ ಪುರುಷನು ಎಂದು ಶ್ರುತಿ ಇದೆ. ಹಾಗೂ ಶಾಸ್ತ್ರದಲ್ಲಿ ಸರ್ವಗತನೂ ಸನಾತನು ಎಂದು ಸರ್ವದೇಶ ಕಾಲ ಸಂಬಂಧ ಉಳ್ಳವನೆಂದೇ ಕರೆಯಲ್ಪಡುತ್ತಾನೆ. ಈ ರೀತಿ ಇರುವುದರಿಂದ ಬ್ರಹ್ಮನು ಅಸಂಗನಾಗಿಯೇ ದೇಶಕಾಲ ಸಂಬಂಧನಾಗಿ ಇರುತ್ತಾನೆಂದು ತಿಳಿಯಬೇಕು. ವಸ್ತುತಸ್ತು ಸರ್ವೇಣ ಸಂಬಂಧ ಸರ್ವಗತಮಪಿ ಬ್ರಹ್ಮರೂಪಂ ನ ದೇಶಕಾಲಸ್ಯ ಪದಾರ್ಥ ಸಂಬಂಧ ಅಸಂಗತ್ಯ ಶ್ರುತೇಃ ತಥಾ ಶಾಸ್ತ್ರಂ ಸರ್ವಗತಂ ಸನಾತನಃ ಇತಿ ದೇಶಕಾಲ ಸಂಬಂಧೋಕ್ತಿ ಅಸಂಗತಸ್ಯೇವ ಬೋಧ್ಯಂ. ಭಗವಂತ ಎಲ್ಲ ದೇಶ ಸಂಬಂಧವಿದ್ದರೂ ಸಂಬಂಧವಿಲ್ಲದಂತೆ ಎಂದು ತಿಳಿಯಬೇಕು. ಈ ವಿಷಯದಲ್ಲಿ ನಮ್ಮಲ್ಲಿ ಎಲ್ಲ ಪ್ರಾಣಿಗಳಿದ್ದರೂ ನಾನು ಅವುಗಳಲ್ಲಿ ಇರುವುದಿಲ್ಲ ಎಂದು ಗೀತಾವಚನವೇ ಇದೆ. ಅಯಮರ್ಥ ಪ್ರಮಾಣಂ ತು ಅಸಂಗೋ ಹಿ ಜಯಂ ಪುರುಷಃ ಇತಿ ಶ್ರುತಿ ತಥಾ ಮಸ್ತಾನಿ ಸರ್ವಂ ಭೂತಾನಿ ನ ಚಾಹಂ ತೇಪಿ ಅನುಸ್ಥಿತಃ ಇತ್ಯಾದಿ ಗೀತಾಯಾಂ ಗೀತಾಭಾಷ್ಯೇ ಚ ಉಕ್ತಂ. ತಥಾ ಚ ಬ್ರಹ್ಮ ಸರ್ವದೇಶಕಾಲ ಸಂಬಂಧಮಪಿ ಅಸಂಗತ್ವೇನ ಸ್ಥಿತತಯಾ ಯಥಾ ದೇಶಕಾಲ ಸಂಬಂಧ ನಿರಪೇಕ್ಷತ್ವಂ ಉಚ್ಯತೆ ತಥಾ ತಜ್ಞಾನಮಪಿ ವಿಷಯ ಸಾಪೇಕ್ಷತ್ವೇ ಅಪಿ ಅಸಂಗತ್ವೇನ ವಿದ್ಯಮಾನಂ ಸತ್ ವಿಷಯ ನಿರಪೇಕ್ಷತ್ವಂ ಇತಿ ಉಚ್ಯತೆ. ಬ್ರಹ್ಮನ ದೇಶಕಾಲ ಸಂಬಂಧನಾದರೂ ಅಸಂಗನಾಗಿ ಯಾವ ಪದಾರ್ಥದ್ದು ಲೇಪ ಇಲ್ಲವನಾದ ಕಾರಣ ದೇಶಕಾಲ ಸಂಬಂಧ ನಿರಪೇಕ್ಷ ಎಂದು ಕರೆಸಿಕೊಳ್ಳುತ್ತಾನೆಯೋ ಅದರಂತೆ ಅವನ ಜ್ಞಾನವೂ ಕೂಡ ವಿಷಯ ಸಾಪೇಕ್ಷವಾದರೂ ಅಸಂಗವಾಗಿರುವುದರಿಂದ ವಿಷಯ ಸಂಘದಿಂದ ದೂರವಾದುದರಿಂದ ವಿಷಯ ನಿರಪೇಕ್ಷೆಂದು ಕರೆಯಲಾಗುತ್ತದೆ. ಇದು ಭಗವಂತನ ವಿಶೇಷವಾದ ಗುಣ. ಭಗವಂತ ಅನಂತ ಗುಣ ಪ್ರಕಾಶನಾಗಿದ್ದಾನೆ. ಅನಂತ ವಸ್ತುವನ್ನು ಸಂಬಂಧದಲ್ಲಿದ್ದಾನೆ. ಆದರೂ ಭಗವಂತ ನಿಸ್ಸಂಗನಾಗಿದ್ದಾನೆ. ಇದನ್ನು ನಾವು ಹೇಗೆ ತಿಳಿದುಕೊಳ್ಳುವುದು ಎಂದರೆ, ಭಗವಂತನಿಗೆ ಜೀವರಿಂದಾಗಲಿ ಪ್ರಪಂಚದಿಂದಾಗಲಿ ಉಪಕಾರವನ್ನು ಹೊಂದುತ್ತಿದ್ದರೆ ಆಗ ಅವನು ಪರಾಧೀನನಾಗುತ್ತಿದ್ದ, ಆಗ ಅವನು ಆಶ್ರಯದಲ್ಲಿದ್ದ ಎಂದು ಹೇಳಿ ಅವನ ಪರಮಾತ್ಮನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತಾ ಇತ್ತು. ಆದ್ದರಿಂದ ಅವನು ಸಾಪೇಕ್ಷವಾಗಿಲ್ಲ ಎಂದು ತಿಳಿಯಬೇಕು. ಹಾಗಾದರೆ ನಿರಪೇಕ್ಷವಾಗಿ ಯಾವುದೂ ಬೇಡವೇ ಇಲ್ಲ ಅಂತ ಹೇಳಿದರೆ ನಿರಪೇಕ್ಷತ್ವವಾದ ಜ್ಞಾನವೇ ಇರುವುದಿಲ್ಲ. ಅಲ್ಲಿ ನಿರ್ವಿಕಾರ ನಿರ್ಗುಣ ಎಂದು ಪರಕೀಯರು ಹೇಳುವಂತೆ ಯಾವ ಗುಣ ಶೂನ್ಯನಾಗಿ ಇರಬೇಕಾಗುತ್ತದೆ. ಈ ಎರಡು ಸಂಬಂಧದ ಮಧ್ಯದಲ್ಲಿ ಭಗವಂತನ ವಾಕ್ಯ ಅಸಂಗ ಅಂತ ಹೇಳಿ ಭಗವದ್ಗೀತೆಯಲ್ಲೂ ಸಹ ಹೇಳಿದ್ದಾರೆ. ಸನಾತನ ಅಂತ ಹೇಳಿದ್ದಾರೆ.
ಭಗವಂತನ ಸನಾತನ ಅಂದರೆ ನಿತ್ಯನಾಗಿಯೂ ಅಸಂಗನಾಗಿಯೂ ಇದೆರಡನ್ನೂ ನಾವು ಹೊಂದಿಸಿ ತಿಳಿದುಕೊಳ್ಳುವ ಬಗೆ ಹೇಗೆ? ಭಗವಂತ ಸರ್ವದೇಶ ಸಂಬಂಧ ಹೊಂದಿದ್ದಾನೆ. ಯಾತಕ್ಕೋಸ್ಕರ ಹೊಂದಿದ್ದಾನೆ? ತನಗಾಗಿ ಅಲ್ಲ, ಆಯಾ ಪದಾರ್ಥ ರಕ್ಷಣೆಗಾಗಿ. ಎಲ್ಲ ಜೀವರಲ್ಲೂ ಬಿಂಬನಾಗಿದ್ದಾನೆ. ಬಿಂಬನಾಗಿರುವುದು ಅವನಿಗೆ ಕಾಮ್ಯ ಅಲ್ಲ, ಅವನಿಗಿಷ್ಟ ಅಲ್ಲ. ಪ್ರತಿ ಜೀವರನ್ನು ರಕ್ಷಣೆ ಮಾಡೋಕ್ಕೋಸ್ಕರವಾಗಿ. ನಾವು ಹೀಗೆ ತಿಳಿದಾಗ ಯಾವುದೇ ನಾವು ಕರ್ಮವನ್ನು ಸಕರ್ಮಕ ಮತ್ತು ಅಕರ್ಮಕ ಎರಡು ರೀತಿಯಲ್ಲಿ ತಿಳ್ಕೊಳ್ಬೋದು. ಯಾವುದೇ ಕರ್ಮ ನಮ್ಮ ಪ್ರಯೋಜನಕ್ಕಾಗಿ ನಮ್ಮ ಹಿತಕ್ಕಾಗಿ ಮಾಡುವುದಾದರೆ ಅದು ಸಕರ್ಮಕವಾಗಿ ನಾವು ತಿಳಿಯಬೇಕು. ನಾವು ಊಟ ಮಾಡುತ್ತೇವೆ ಅದಕ್ಕೋಸ್ಕರವಾಗಿ ಅಂದರೆ ಪರರನ್ನು ಮೆಚ್ಚಿಸುವುದಕ್ಕೋಸ್ಕರ ಅಲ್ಲ. ನಮ್ಮ ಉಳುವಿಗೆ ಆಹಾರ ಬೇಕು. ಅನ್ನಗತ ಪ್ರಾಣ ಎಂಬುದಾಗಿ ನಾವು ಊಟವನ್ನು ಮಾಡುತ್ತೇವೆ. ಇದರಿಂದ ನಾವು ಆ ಪದಾರ್ಥವನ್ನು ಆಶ್ರಯಿಸಿ ಬದುಕುತ್ತಿದ್ದೇವೆ. ಇದು ಜೀವನ ಲಕ್ಷಣ. ಅದಕ್ಕೋಸ್ಕರವಾಗಿ ಜೀವ ಎಂದು ಕರೆಯುವುದು. ಜೀವ ಅಂದರೆ ಉಪಜೀವ್ಯತ್ವಂ, ಇನ್ನೊಂದು ಪದಾರ್ಥವನ್ನು ಆಶ್ರಯಿಸಿಯೇ ಬೆಳೆಯತಕ್ಕಂಥದ್ದು ಜೀವರು. ಇದು ಕೇವಲ ನಮಗಾಗಿ ನಾವು ಹೇಳಿಕೊಳ್ಳುವುದಲ್ಲ. ಲಕ್ಷ್ಮೀದೇವಿಯಿಂದ ಹಿಡಿದುಕೊಂಡು ಎಲ್ಲ ತೃಣಪರ್ಯಂತವಾಗಿರತಕ್ಕಂಥ ಎಲ್ಲ ಜೀವರಿಗೂ ಇದು ಅನ್ವಯ. ಎಲ್ಲರೂ ಪರಾಧೀನರೇ. ಪರ ಅಧೀನ ಅಂದರೆ ಪರ ಅಂದರೆ ಉತ್ಕೃಷ್ಟನಾದ ಭಗವಂತನ ಅಧೀನರಾಗಿರುವುದರಿಂದ ಪರಾಧೀನ ಎಂದು ಹೆಸರು. ಲಕ್ಷ್ಮೀದೇವಿಯು ಭಗವಂತನನ್ನು ಆಶ್ರಯಿಸಿಯೇ ಇದ್ದಾಳೆ. ಬ್ರಹ್ಮದೇವರು ಭಗವಂತನ ಆಶ್ರಯಿಸಿಯೇ ಇದ್ದಾರೆ. ಸಕಲ ದೇವತೆಗಳು ದೇವರನ್ನು ಭಗವಂತನನ್ನು ಆಶ್ರಯಿಸಿಯೇ ಇದ್ದಾರೆ. ಇವರೆಲ್ಲರೂ ಜ್ಞಾನಿಗಳಾದ್ದರಿಂದ ತಾವು ಭಗವಂತನ ಆಶ್ರಯಿಸಿ ಬದುಕುತ್ತಿದ್ದೇವೆ ಎಂಬ ಶುದ್ಧ ಜ್ಞಾನ ಅವರು ಹೊಂದಿದ್ದಾರೆ. ಆದರೆ ಮನುಷ್ಯರು ತಾವು ಪರಾಧೀನರಾದರೂ ನಾವು ಭಗವಂತನಿಂದ ನಾವು ಬದುಕಿದ್ದೇವೆ ಎಂಬ ಜ್ಞಾನವೇ ನಮಗೆ ಇಲ್ಲ. ಆದರೂ ಸಹ ನಾವು ವಿಮರ್ಶೆ ಮಾಡಿಕೊಂಡಾಗ ನಾವು ಬದುಕಿರುವುದು ಎಲ್ಲವೂ ಸಹ ಭಗವಂತನ ಆಶ್ರಯ, ಅವನ ಕೃಪಾ ಕಟಾಕ್ಷದಿಂದ. ಆದ್ದರಿಂದ ಭಗವಂತನ ಕೃಪಾ ಕಟಾಕ್ಷ ನಮಗೆ ದೊರೆಯಬೇಕಾದರೆ ಭಗವಂತನು ಸಕರ್ಮಕವಾಗಿರಬೇಕು, ಅಕರ್ಮಕವಾಗಿರಬೇಕು. ಅಂದರೆ ಪರರಿಗೆ ಉಪಕಾರಿಯಾಗಿರುವಂತೆ ಇರತಕ್ಕಂಥ ಅದಕ್ಕೆ ಅಕರ್ಮಕ ಅಂದರೆ ತನಗೆ ಪ್ರಯೋಜನವಿಲ್ಲದೆ ಪರರಿಗೆ ಪ್ರಯೋಜನವಾಗುವಂತೆ ಇರುವವನು ಭಗವಂತ. ಆದ್ದರಿಂದ ಅಕರ್ಮಕ. ಭಗವಂತನು ಇದ್ದಾನೆ, ಭಗವಂತನು ಅಸಂಗನಾಗಿದ್ದಾನೆ ಅಂತ ನಾವು ತಿಳಿಯಬೇಕು. ಭಗವಂತ ಪ್ರಭುವಾಗಿದ್ದಾನೆ. ಆ ಪ್ರಭು ಯಾರಿಂದ ಪ್ರಭು ಅಂತ ಹೇಳಬಾರದು, ಸ್ವತಃ ಪ್ರಭುವಾಗಿದ್ದಾನೆ. ಹಾಗಾದರೆ ಜೀವರುಗಳು ಇದ್ದಾರಲ್ಲ ಅಂದರೆ ಜೀವರುಗಳ ಇರುವಿಕೆಗೆ ಭಗವಂತ ಇಲ್ಲದಿದ್ದರೆ ಅವರ ಇರುವಿಕೆಯೇ ಇರುವುದಿಲ್ಲ, ಸ್ವರೂಪ ನಾಶವೇ ಆಗುತ್ತದೆ. ಆದ್ದರಿಂದ ದ್ರವ್ಯಂ ಕರ್ಮ ಶಕಾರಸ್ಯ ಸ್ವಭಾವೋ ಜೀವ ಏವತು ಯದನುಗ್ರಹ ಸಂತಿ ನ ಸಂತಿ ಯದುಪೇಕ್ಷೆಯ ಎಂಬ ಶ್ರುತಿಯ ವಾಕ್ಯ ನಮಗೆ ಏನು ತಿಳಿಸ್ಕೊಡ್ತಾ ಇದೆ? ಸಕಲ ಜೀವರು ನಿತ್ಯರು. ದೇಶ ನಿತ್ಯ, ಕಾಲ ಅನಿತ್ಯ, ಪ್ರಕೃತಿ, ಪುರುಷ ಇವರೆಲ್ಲರೂ ನಿತ್ಯ. ಆದರೂ ಸಹ ಈ ನಿತ್ಯತ್ವವನ್ನು ನಿತ್ಯವಾಗಿಯೇ ಕಾಪಾಡಿ ಇರುವನು ಭಗವಂತ. ಇದರಿಂದ ಭಗವಂತನಿಗೆ ಯಾವ ಪ್ರಯೋಜನವೂ ಇಲ್ಲ. ಆದ್ದರಿಂದ ಭಗವಂತನ ಜ್ಞಾನ ಸದಾಕಾಲ ನಿರಪೇಕ್ಷವಾಗಿಯೇ ಇದೆ, ಯಾವುದೋ ಒಂದು ಅಪೇಕ್ಷವನ್ನು ಹೊತ್ತಿಲ್ಲ. ಇದನ್ನು ನಾವು ತಿಳಿಯುವುದಕ್ಕೋಸ್ಕರವಾಗಿ ಶ್ರುತಿಯಲ್ಲಿ ಹೇಳ್ತಕ್ಕಂತೆ ಅಸಂಗೋ ಹಿ ಅಹಂ ಪುರುಷ. ಭಗವಂತ ಪುರುಷ ಅಂದರೆ ಎಲ್ಲರ ಪುರದೊಳಗೆ ವಾಸ ಮಾಡಿಕೊಂಡಿರುವನು, ಲಿಂಗ ಶರೀರದೊಳಗೆ ಇರತಕ್ಕಂಥವನು, ಸ್ವರೂಪ ಶರೀರದೊಳ್ಳಿರತಕ್ಕಂಥವನು, ನಮ್ಮ ಬಾಹ್ಯ ಶರೀರದಲ್ಲಿರತಕ್ಕಂಥವನು, ಸಕಲ ಜಡ ಪದಾರ್ಥಗಳಲ್ಲಿ ಇರತಕ್ಕಂಥವನು, ಇಡೀ ಬ್ರಹ್ಮಾಂಡದ ಪ್ರತಿಯೊಂದು ಅಣು ತೃಣ ಪರಾಕಾಷ್ಠಗಳಲ್ಲಿ ಇರತಕ್ಕಂಥವನು ಭಗವಂತ. ಹೀಗಿದ್ದರೂ ಸಹ
ಭಗವಂತ ಅಸಂಗನಾಗಿದ್ದಾನೆ. ಅಸಂಗ ಅಂದರೆ ಏನರ್ಥ? ನಾವು ಹಿಂದೆ ಬಿಂಬ ಪ್ರತಿಬಿಂಬ ಭಾವದಲ್ಲಿ ಒಂದು ಶಂಕೆಯನ್ನು ಎತ್ತುಕೊಂಡಿದ್ದೆವು. ಪ್ರತಿಬಿಂಬನಾದ ಜೀವರಿಗೆ ಬಿಂಬನ ಗುಣಗಳು ಯಾಕೆ ಪ್ರತಿಫಲಿಸುವುದಿಲ್ಲ ಅನ್ನೋದಕ್ಕೆ ಮುಖ್ಯವಾದ ಕಾರಣ ಭಗವಂತ ಅಸಂಗ. ಅವನು ತನ್ನ ಗುಣವನ್ನು ಜೀವರೊಂದಿಗೆ ಹಂಚಿಕೊಳ್ಳುವುದಿಲ್ಲ. ಏಕೆಂದರೆ ಭಗವಂತ ಜೀವರಿಂದ ಭಿನ್ನನಾಗಿದ್ದಾನೆ. ಜೀವರ ಇರುವಿಕೆಗೆ ಪರಮಾತ್ಮ ಸಹಾಯ ಮಾಡುತ್ತಾನೆಯೇ ಹೊರತು ತನ್ನ ಸ್ವತ್ತನ್ನು ತನ್ನ ಗುಣವನ್ನು ಜೀವನಲ್ಲಿ ಇಡುವುದಿಲ್ಲ. ಯಾಕೆ ಅಂದರೆ ಜೀವರು ದೇಶ ಕಾಲ ಹೇಗೆ ನಿತ್ಯವಾಗಿದೆಯೋ ಹಾಗೆ ಇದೆಲ್ಲವೂ ನಿತ್ಯ ಪದಾರ್ಥವೆಂದು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ನಿತ್ಯ ಪದಾರ್ಥ ಎಂಬತಕ್ಕಂಥದ್ದನ್ನು ನಿತ್ಯವಾಗಿರಲು ಭಗವಂತನ ಕೃಪೆಯೇ ಬೇಕೇ ಬೇಕಾಗುತ್ತದೆ. ಏಕೆಂದರೆ ಅವನು ಸ್ವತಂತ್ರ ಸ್ವಾಮಿ. ಜೀವರೆಲ್ಲರೂ ಅಸ್ವಾತಂತ್ರ್ಯರು ಮತ್ತು ಅಲ್ಪರು. ಜೀವರ ಇರುವಿಕೆಗೆ ಭಗವಂತ ರಕ್ಷಣೆಕಾರವಾಗಿ ಇದ್ದಾನೆ. ಆದ್ದರಿಂದ ಭಗವಂತ ಅಪೇಕ್ಷಿತನಾದನ. ಆದರೆ ಈ ಅಪೇಕ್ಷಿತ ಎಂಬತಕ್ಕಂಥದ್ದು ಭಗವಂತನಿಗೆ ಗುಣವೇ ಹೊರತು ದೋಷವಲ್ಲ. ಪರಾಧೀನತೆ ಎಂಬತಕ್ಕಂಥ ದೋಷವನ್ನು ಭಗವಂತನಿಗೆ ಹೇಳಬಾರದು. ಹಾಗಾದರೆ ಭಗವಂತನ ಗುಣ ಎಂಥದ್ದು ಅಂತ ಹೇಳಿದರೆ ಭಗವಂತನ ಜ್ಞಾನ, ವಿಷಯ ನಿರಪೇಕ್ಷತ್ವ. ಭಗವಂತನ ವಿಷಯದಲ್ಲಿ ನಾವು ಜೀವಗಳಿದ್ದರೆ ಮಾತ್ರ ಭಗವಂತನು ಇರುತ್ತಾನೆ. ನಮ್ಮ ನೋಡಿಕೊಳ್ಳುವುದೇ ಭಗವಂತನ ಜವಾಬ್ದಾರಿ ಅಂತ ನಾವು ತಿಳಿದರೆ ಅದು ತಪ್ಪಾಗುತ್ತದೆ. ಭಗವಂತ ಅತ್ಯಂತ ಕರುಣಾಮಯಿಯಾದ್ದರಿಂದ ಸರ್ವ ಜೀವರನ್ನು ರಕ್ಷಿಸುತ್ತಿದ್ದಾನೆ. ಇದರಿಂದ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ. ಭಗವಂತ ಗಳಿಸಿಕೊಳ್ಳಬೇಕಾದುದು ಏನೂ ಇಲ್ಲ. ಗಳಿಸಿಕೊಳ್ಳಬೇಕಾದರೆ ಜೀವನಲ್ಲಿ ಪರಮಾತ್ಮ ಕೊಡಬೇಕಾದ ಯಾವ ವಸ್ತುವೂ ಜೀವನಲ್ಲಿ ಹೊಂದಿಲ್ಲ. ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಒಬ್ಬ ಅತಿ ಬಡವನಾಗಿದ್ದವನು ಇಡೀ ಭೂಮಂಡಲಕ್ಕೆ ಪ್ರಭುವಾಗಿರ್ತಂಥ ಒಬ್ಬ ರಾಜನನ್ನು ಹಣ ಒದಗಿಸುತ್ತಾರೆ, ಶಕ್ತಿ ಒದಗಿಸುತ್ತಾರೆ ಎಂದರೆ ಎಷ್ಟು ಅಪಹಾಸ್ಯವು. ಹಾಗೆ ಜಗತ್ಪ್ರಭುವಾದ ಭಗವಂತನಿಗೆ ಯಾವ ಜೀವರಿಂದಲೂ ಏನೂ ಪ್ರಯೋಜನವಿಲ್ಲ. ಭಗವಂತನಿಗೆ ಸ್ವರಮಣ ಎಂದು ಹೆಸರು. ಭಗವಂತ ಲಕ್ಷ್ಮೀಪತಿಯಾಗಿ ನಾವು ತಿಳಿದುಕೊಂಡರೂ ಲಕ್ಷ್ಮಿಗೆ ವಿಶೇಷ ಆನಂದವನ್ನು ಉಂಟು ಮಾಡಲುಗೋಸ್ಕರವಾಗಿ ಭಗವಂತ ಲಕ್ಷ್ಮಿಯೊಡನೆ ಇರುತ್ತಾನೆ ಹೊರತು ಭಗವಂತನಿಗೆ ಲಕ್ಷ್ಮಿಯಿಂದ ಏನೂ ಪ್ರಯೋಜನವಿಲ್ಲ. ಭಗವಂತ ಸ್ವರಮಣ. ತನ್ನನ್ನು ತಾನೇ ಸುಖವಾಗಿರತಕ್ಕಂಥ ಪೂರ್ಣನಾಗಿದ್ದಾನೆ. ಅವನಿಗೆ ಲಕ್ಷ್ಮಿಯಿಂದಲೂ ಏನೂ ಅಪೇಕ್ಷೆ ಇಲ್ಲ. ಯಾವ ದೇವಗಣಗಳಿಂದಲೂ ಇಲ್ಲ, ಯಾವ ಜೀವರಿಂದಲೂ ಇಲ್ಲ, ಇಂದೂ ಇಲ್ಲ, ನಾಳೆಯೂ ಇಲ್ಲ. ಯಾವ ಕಾಲಕ್ಕೂ ಅವನಿಗೆ ಅಪೇಕ್ಷೆ ಎಂಬತಕ್ಕಂಥದ್ದು ಹುಟ್ಟುವುದೇ ಇಲ್ಲ. ಆದ್ದರಿಂದ ಭಗವಂತನ ಜ್ಞಾನ ಎಂಬುದು ನಿರಪೇಕ್ಷತ್ವ. ಈ ನಿರಪೇಕ್ಷತ್ವ ಗುಣ ಎಂಬತಕ್ಕಂಥದ್ದು ಯಾವ ಜೀವನಲ್ಲೂ ನಾವು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟುವಾಗ ತಂದೆ ತಾಯಿಗಳ ಆಶ್ರಯ ಬೇಕು. ಬೆಳೆಯುವಾಗ ಗೆಳೆಯರ ಮತ್ತು ವಿಶ್ವದ ಪ್ರತಿಯೊಂದು ಪದಾರ್ಥದ ಆಶ್ರಯ ಬೇಕು. ಸಾಯುವಾಗಲೂ ಪದಾರ್ಥದ ಪಂಚಭೂತಗಳ ಆಶ್ರಯವೇ ಬೇಕು. ಆದ್ದರಿಂದ ಪಂಚಭೂತೋ ಹಿ ಬಂಧಃ ಮುಕ್ತಿ ತದ್ವಿಮೋಚನಂ. ಪಂಚಭೂತ ನಿರ್ಮಿತವಾದ ಈ ಶರೀರದಲ್ಲಿ ನಾವು ಆಶ್ರಯವನ್ನು ಹೊಂದಿದ್ದೇವೆ. ಪಂಚಭೂತಗಳು ಸೂಕ್ಷ್ಮ ರೂಪವಾಗಿ ನಮ್ಮ ಲಿಂಗ ಶರೀರದಲ್ಲಿಯೂ ಇರುತ್ತದೆ. ಎಂದು ಲಿಂಗ ಶರೀರ ಭಂಗವಾಗುತ್ತದೋ ಆಗ ಸ್ವರೂಪ ಮಾತ್ರ ಉಳಿಯುತ್ತದೆ. ಆ ಸ್ವರೂಪವನ್ನು ರಕ್ಷಣೆ ಮಾಡತಕ್ಕಂಥವಳು ಮಹಾಲಕ್ಷ್ಮೀ ದೇವಿ ಮತ್ತು ಭಗವಂತ. ಆದ್ದರಿಂದ ಎಲ್ಲ ದೇವತೆಗಳು ಸಹ ನಮಗೆ ಇಲ್ಲಿ ಹೇಗೆ ಅಧಿಕಾರಿ ಅಂತ ಅನಿಸುತ್ತಾರೋ ಹಾಗೆ ಮೋಕ್ಷದಲ್ಲಿಯೂ ಸಹ ಅವರು ಅಧಿಕಾರಿಯಾಗಿರುತ್ತಾರೆ. ಮೋಕ್ಷದಲ್ಲಿಯೂ ಸಹ ತಾರತಮ್ಯವಿದ್ದೇ ಇರುತ್ತದೆ.
ಹಿರಿಯರ ಅಧೀನದಲ್ಲೇ ಕಿರಿಯರಿರುತ್ತಾರೆ. ಇದೇ ತಾರತಮ್ಯ ಭಾವ. ತಾರತಮ್ಯ ಭಾವ ಎಂಬತಕ್ಕಂತಹದ್ದು ನಿತ್ಯ ನಿರಂತರವಾದದ್ದು. ಇದು ಸ್ವರೂಪಭೂತವಾದದ್ದು. ಭಗವಂತನಿಗೆ ಯಾರ ಅಪೇಕ್ಷೆಯೂ ಇಲ್ಲದೇ ಇರುವುದರಿಂದ ಭಗವಂತನ ಜ್ಞಾನ ವಿಷಯ ನಿರಪೇಕ್ಷವಾದದ್ದು ಎಂಬ ಅದ್ಭುತವಾದ ವಿಷಯವನ್ನು ನಾವು ತಿಳಿದುಕೊಳ್ಳಬೇಕು. ಇದು ಯಾವ ಜೀವರಲ್ಲೂ ಯಾವಾಗಲೂ ಕಾಣುವುದಕ್ಕೆ ಸಾಧ್ಯವಿಲ್ಲ. ಹೀಗೆ ಭಗವಂತನ ತಾರತಮ್ಯ ಅಂದರೆ ಏನು? ವಿಶಿಷ್ಟವಾದ ಗುಣ ಭಗವಂತನಲ್ಲಿ ಮಾತ್ರ ಉಪಲಬ್ಧವಾಗಿರುವುದು. ಜೀವನದಲ್ಲಿ ಸುತರಾಮಿರಲು ಸಾಧ್ಯವಿಲ್ಲ. ಇದು ಭಗವಂತನ ಅಸಾಧಾರಣ ಧರ್ಮ ಎಂದು ನಾವು ತಿಳಿಯಬೇಕು. ಇಂತಹ ವಿಶೇಷ ವಿಷಯವನ್ನು ನಾವು ತಿಳಿದುಕೊಳ್ಳುವುದೇ ತಾರತಮ್ಯ ಜ್ಞಾನ ಎಂದು ಹೆಸರು. ಇದನ್ನು ಶ್ರೀ ಪುರಂದರದಾಸರು 10 ಜನ ವರದರನ್ನು ಚಿಂತಿಸುವುದರ ಮೂಲಕ ಭಗವಂತನ ವಿಶೇಷ ಗುಣ ತಾರತಮ್ಯವನ್ನು ಹೇಗೆ ಚಿಂತಿಸಿದರು ಎಂಬುದು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ಪುರಂದರದಾಸ ಅಂತರ್ಯಾಮಿ ಇರ್ತದೆ. ಪುರಂದರ ವಿಠಲ ಪ್ರೀತನಾಗಲಿ. ಈ ವಿಶೇಷ ಜ್ಞಾನ ನಮಗೆ ಒದಗಿದ್ದು ಕೇವಲ ಮನುಷ್ಯನಾಗಿ ಹುಟ್ಟಿ ಈ ಪುರಂದರದಾಸರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಲು ಸಾಧ್ಯವಾಯಿತು. ಈ ಮನುಷ್ಯ ಜನ್ಮಕ್ಕೆ ಕಾರಣವಾದ ತಂದೆ ತಾಯಿ ಅನುಗ್ರಹ ರೂಪವನ್ನು ನಾವು ಚಿಂತಿಸಬೇಕು. ತಂದೆ ತಾಯಿ ಇರುವಿಗೆ ನರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರಲ್ಲಿ ತತ್ವಾಭಿಮಾನ ದೇವತೆಗಳು ನಿಂತು ಈ ವಿಶೇಷ ಜ್ಞಾನವನ್ನು ಪ್ರಸಾರ ಮಾಡೋದ್ರಿಂದ ತತ್ವಾಭಿಮಾನಿ ದೇವತೆಗಳ ವಿಶೇಷ ಅನುಗ್ರಹವನ್ನು ನಾವು ಚಿಂತಿಸಬೇಕು. ಭಗವದಾಜ್ಞಾ ಪ್ರಕಾರವಾಗಿ ದೇವರು ಸಕಲರು ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡೋದ್ರಿಂದ ವಾಯುಜೀವೋತ್ತಮ ಎಂಬ ಶ್ರೇಷ್ಠ ಚಿಂತನೆಯನ್ನು ನಾವು ಸದಾ ಕಾಲ ಮಾಡಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣರು ಮಾತ್ರ. ಅವರೇ ನಮ್ಮ ಬಿಂಬರೂಪ. ಬಿಂಬೋಪಾಸನೆ ಅಂದರೆ ಏನು? ಭಗವಂತ ನಮಗಾಗಿ ಇದ್ದಾನೆ ಹೊರತು ನಾವು ಅವನಿಗೆ ಏನೂ ಕೊಡೋಕ್ಕೆ ಸಾಧ್ಯವಿಲ್ಲ. ನಮ್ಮಿಂದ ಭಗವಂತನಿಗೆ ಯಾವ ಪ್ರಯೋಜನವೂ ಇಲ್ಲ. ಇದನ್ನು ಚೆನ್ನಾಗಿ ತಿಳಿಯುವುದೇ ಭಗವಂತನ ವಿಷಯ, ಭಗವಂತನ ಜ್ಞಾನ, ಭಗವಂತನ ಕ್ರಿಯೆ ಎಲ್ಲವೂ ನಿರಪೇಕ್ಷವಾದುದು ಎಂಬ ಕಟು ಸತ್ಯ. ಏಕೆಂದರೆ ಇದು ಲೋಕದಲ್ಲಿ ಎಲ್ಲೂ ನಾವು ಕಾಣೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ಸಾಪೇಕ್ಷ. ಆದರೆ ಭಗವಂತನದು ನಿರಪೇಕ್ಷ. ಇದು ಅದ್ಭುತವಾದ ಗುಣ. ಈ ಅದ್ಭುತವಾದ ಗುಣವನ್ನು ನಮ್ಮ ಬಿಂಬೋಪಾಸನೆ ಎಂದು ನಾವು ತಿಳಿದುಕೊಳ್ಳಬೇಕು. ನಮ್ಮ ಬಿಂಬ ನಮ್ಮನ್ನು ಅಪೇಕ್ಷಿಸಿ ಇಲ್ಲ, ನಾವು ಅವನ ಅಪೇಕ್ಷಿಸಿ ಇದ್ದೇವೆ. ಅಯಮೇವ ಸರ್ವೇಷ್ಟದಾತಾರಃ ಸರ್ವಾನಶ ನಿವಾರಕಃ ಎಂಬ ತತ್ವವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ನಮಗಾಗಿ ಭಗವಂತನಿದ್ದಾನೆ, ನಾವು ಭಗವಂತನಿಗೆ ಕೊಡಲು ಏನೂ ಇಲ್ಲ. ಹಾಗಾದರೆ ಅವನ ಕೃತಜ್ಞತೆಯನ್ನು ಹೇಗೆ ಅರ್ಪಿಸುವುದು ಅಂದರೆ ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ಕೈ ಜೋಡಿಸಬೇಕು. ಭಗವಂತ, ನಿನಗೆ ಕೊಡಬೇಕಾದ ಯಾವ ಪದಾರ್ಥವೂ ನಮ್ಮಲ್ಲಿ ಇಲ್ಲ. ನಾನು ನಿಮ್ಮನ್ನು ಶರಣ ಹೊಂದಿದ್ದೇನೆ. ನೀನೇ ನನ್ನ ರಕ್ಷಕ, ಅನಾಥ ರಕ್ಷಕ, ಆಪದ್ ಬಾಂಧವ ಅಂತ ಹೇಳಿ ನಮಸ್ಕರಿಸಬೇಕು. ಇದೇ ನಾವು ಭಗವಂತನಿಗೆ ಕೊಡಬಹುದಾದಂಥ ಮನ್ನಣೆ, ಸ್ತುತಿ ಅಥವಾ ವಿನಮ್ರವಾದ ಕಾರ್ಯ. ಇಂತಹ ಕಾರ್ಯವನ್ನು ಮಾಡುವುದೇ ವೇದ ಪುರುಷನಿಂದ ಉಕ್ತವಾದ ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ ಎಂಬುದು. ಇಂತಹ ವಿಶೇಷ ಬಿಂಬೋಪಾಸನೆಯು ಪುರಂದರದಾಸರ ಅನುಗ್ರಹಿಸಿದ್ದರಿಂದ ಇದು ಸಾಧ್ಯವಾಗಿದೆ. ಇಂತಹ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡು ಬಿಂಬೋಪಾಸನೆಯನ್ನು ಗಟ್ಟಿ ಮಾಡಿಕೊಳ್ಳಬೇಕು ಎಂಬುದೇ ಮುಖ್ಯ ತಾತ್ಪರ್ಯ. ಭಾರತೀಯರ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.